ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕದಂತೆ ಅದೆಷ್ಟು ಜಾಗೃತಿ ಅಭಿಯಾನಗಳು ನಡೆದರೂ ಕೆಲ ಜನರಿಗೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಮನೆ, ಅಂಗಡಿ, ಹೋಟೆಲ್ಗಳ ತ್ಯಾಜ್ಯಗಳನ್ನು ತಂದು ಎಲ್ಲೆಂದರಲ್ಲಿ ಎಸೆದು ಅನಾಗರಿಕರಂತೆ ವರ್ತಿಸ್ತಾರೆ. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಯ್ಯಂಡಾಣೆ ಪಾರಾಣೆ ಮುಖ್ಯ ರಸ್ತೆಯ ತೋಟಂಬೈಲು ಸೇತುವೆ ಬಳಿ ಹಾಗೂ ಪಕ್ಕದಲ್ಲೇ ಇರುವ ನದಿಯಲ್ಲಿ ಕಸದ ರಾಶಿ ಬಿದ್ದಿತ್ತು. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ವಿಷಯ ತಿಳಿದ ತಕ್ಷಣ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಹಾಗೂ ಸದಸ್ಯರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಈ ಸಂದರ್ಭ ಹೋಟೆಲ್ನ ತ್ಯಾಜ್ಯಗಳು ಕಂಡುಬಂದಿದ್ದು, ಅದರಲ್ಲಿ ದೊರೆತ ಸುಳಿವಿನ ಆಧಾರದಲ್ಲಿ ಸ್ಥಳೀಯ ಹೋಟೆಲ್ವೊಂದರ ಮಾಲೀಕರನ್ನು ಸಂಪರ್ಕಿಸಲಾಯಿತು. ಹೋಟೆಲ್ ಮಾಲೀಕರು ತಪ್ಪೊಪ್ಪಿಕೊಂಡಿದ್ದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ 1,000 ರೂಪಾಯಿ ದಂಡ ವಿಧಿಸಲಾಯಿತು. ಉಳಿದ ತ್ಯಾಜ್ಯಗಳನ್ನು ಪರಿಶೀಲಿಸಿದ ವೇಳೆ ಅದರಲ್ಲಿ ಐಡಿ ಕಾರ್ಡ್ ದೊರೆತಿದ್ದು, ಅದರಲ್ಲಿದ್ದ ಮೊಬೈಲ್ ನಂಬರಿಗೆ ಅಧ್ಯಕ್ಷರು ಕರೆ ಮಾಡಿ ಆತನನ್ನು ಸ್ಥಳಕ್ಕೆ ಕರೆಸಿಕೊಂಡ್ರು. ಆತ ತಾನು ಕಸ ಹಾಕ್ತಿಲ್ಲವೆಂದು ವಾದ ಮಾಡ್ತಿದ್ದಾಗಲೇ ತಪ್ಪು ಸಾಬೀತುಗೊಂಡಿದ್ದರಿಂದ 2,000 ದಂಡ ವಿಧಿಸಿ ಮತ್ತೆ ಇಂತಹ ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸಲು ತಿಳಿ ಹೇಳಿ ಕಳಿಸಲಾಯಿತು. ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ, ಹರಿಯುವ ನದಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವುದು ಕಂಡುಬಂದಲ್ಲಿ ಪಂಚಾಯಿತಿ ವತಿಯಿಂದ ದಂಡ ವಿಧಿಸಲಾಗುತ್ತೆ. ಅಂತಹವರ ವಿರುದ್ಧ ಪೊಲೀಸ್ ಇಲಾಖೆಯು ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಂದ್ರ ಗ್ರಾಮದ ತೋಟಂಬೈಲು ಸೇತುವೆ ಹತ್ರ ಈ ಹೊಳೆ ನೀರಿಗೆ ಯಾರೆಲ್ಲೋ ಬಂದು ಕಸವನ್ನು ಎಸೆದು ಹೋಗ್ತಿದ್ದು, ಈಗಾಗಲೇ ಕಸದಲ್ಲಿ ಕೆಲವು ಐಡೆಂಟಿ ಕಾರ್ಡ್ಗಳು ಹಾಗೂ ದಾಖಲಾತಿಗಳು ದೊರಕಿದ್ದು, ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಾಪಕಲ್ ಠಾಣೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಎಸೆಯವರಿಗೂ ಹಾಗೂ ಮೇಲಾಧಿಕಾರಿಗಳಿಗೂ ಹಾಗೂ ಪಂಚಾಯಿತಿ ವತಿಯಿಂದ ಅವರಿಗೆ ದಂಡ ವಿಧಿಸಲಾಗುವುದೆಂದು ಈ ಮೂಲಕ ಮೀಡಿಯಾದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಹೊಳೆ ನೀರಿಗಾಗಲಿ ರಸ್ತೆ ಬದಿಗಳಲ್ಲಾಗಲಿ ಕಸವನ್ನು ಎಸೆಯುವುದು ಕಂಡರೆ ಸೂಕ್ತ ಕ್ರಮ ಕೈಗೊಂಡು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಈ ಮೂಲಕ ಪತ್ರಿಕೆ ಹೇಳಿಕೆಯಲ್ಲಿ ನೀಡಲಿದೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಡಿರ ವಿನೋದ್ ನಾಣಯ್ಯ, ವಿಲಿನ್, ಪಂಚಾಯಿತಿ ಸಿಬ್ಬಂದಿ ದಿನೇಶ್ ಕುಮಾರ್ ಹಾಜರಿದ್ದರು. ವೀಕ್ಷಕ ವರದಿ ಅಶ್ರಫ್ ಚೆಯ್ಯಂಡಾಣೆ.